ಸ್ನೇಹಿತರೆ ನಮಸ್ಕಾರ. ಬಸವಣ್ಣನವರ ವಚನವನ್ನು ಓದದೇ ಇದ್ದರೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ದಿನದ 24 ಗಂಟೆಗಳಲ್ಲಿ ಬಸವಣ್ಣನವರು ನಮ್ಮನ್ನು ಕಾಡುತ್ತಲೇ ಇರ್ತಾರೆ ಅಂತ ಹೇಳಿದ್ರೆ ಅವರ ವಿಚಾರಗಳಿಂದ, ಅವರ ಒಂದು ವಚನಗಳಿಂದ, ಅವರು ಸಾರಿದಂತಹ ಸತ್ಯ ಸಂದೇಶದಿಂದ. ನನಗಿಂತ ಕಿರಿಯರಿಲ್ಲ ಎಂಬುದಾಗಿ ಹೇಳಿದಂತಹ ಬಸವಣ್ಣನವರು ಅವರು ಹೇಗೆ ಭಗವಂತನಲ್ಲಿ ಪ್ರಾರ್ಥಿಸ್ತಾರೆ ಅಂತ ಹೇಳಿದ್ರೆ, ಅತ್ತಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಅತ್ತಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತು ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೇಳಿಸದಂತೆ ಇರಿಸು ಕೂಡಲ ಸಂಗಮ ದೇವ. ಎಷ್ಟು ಚೆನ್ನಾಗಿದೆ ನೋಡಿ. ಅವರು ತಮ್ಮ ಬಗ್ಗೆ ತಾವು ಹೇಗೆ ನಿಯಂತ್ರಣ ಮಾಡಿಕೊಳ್ಬೇಕು ಎಂಬುದರ ಬಗ್ಗೆ ಎಲ್ಲ ಮಾನವರಿಗೂ ನೀಡಿರುವಂತಹ ಸಂದೇಶ ಇದು. ಅತ್ತಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ನಡೆದಾಡಲಿಕ್ಕೆ ಆಗದ ಹಾಗೆ ಮಾಡಪ್ಪ, ಸುತ್ತು ಸುಳಿದು ಆ ಕಡೆ ಈ ಕಡೆ ನೋಡಿ ಮನಸ್ಸನ್ನು ಹಾಳು ಮಾಡಿಕೊಳ್ಳದ ಹಾಗೆ ಇರಬೇಕೆಂದರೆ ನನ್ನನ್ನು ಅಂಧಕನಾಗಿ ಮಾಡು, ಮತ್ತೊಂದ ಕೇಳದಂತೆ ಎನ್ನ ಕಿವುಡನ ಮಾಡಯ್ಯ ತಂದೆ. ಅಂದರೆ ಯಾವುದ್ಯಾವುದೋ ವಿಚಾರಗಳು ಕಿವಿಯ ಮೇಲೆ ಬಿದ್ದು ಮನಸ್ಸು ಹಾಳಾಗದಂತೆ ಮಾಡಯ್ಯ ಎಂಬುದಾಗಿ ಪ್ರಾರ್ಥನೆ ಇದೆ. ಎಷ್ಟು ಅರ್ಥಗರ್ಭಿತವಾಗಿದೆ. ಬೇರೆ ವಿಷಯಕ್ಕೆ ಮನಸ್ಸು ಹೋಗದ ಹಾಗೆ ನನ್ನ ಮನಸ್ಸನ್ನು ನಿಯಂತ್ರಿಸು ಅಂತ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ದೇವರಲ್ಲಿ. ಅವರು ನಿಜವಾಗಿಯೂ ತಮ್ಮನ್ನು ತಾವು ಹೇಗೆ ನಿಯಂತ್ರಿಸಿಕೊಳ್ಳಬೇಕು ಎಂಬಂತಹ ಒಂದು ಸತ್ಯವನ್ನು ಈ ವಚನದಲ್ಲಿ ಸಾರಿದ್ದಾರೆ. ಮನಸ್ಸೇ ಮರ್ಕಟ ಅಂತ ಹೇಳಿ ಇಂತಹ ಮನಸ್ಸನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳುವ ಹಾಗೆ ಮಾಡಪ್ಪ ತಂದೆ ಎಂಬುದಾಗಿ ಹೇಳ್ತಾರೆ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನವು ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಎಂಬುದಾಗಿ ದೇವರಿಗೆ ಭಾರವನ್ನು ಹಾಕ್ತಾರೆ. ಎನ್ನ ವೃದ್ಧಿ, ನನ್ನ ಕ್ಷೇಮ ಎಲ್ಲವೂ ನಿನ್ನದೇ ಎಂಬುದಾಗಿ ಹೇಳ್ತಾರೆ. ಅಂದರೆ ನೀ ನೊಲಿದರೆ ಕೊರಡು ಕೊನರುವುದಯ್ಯ, ಅಂದರೆ ಕೊರಡು ಸಹ ಚಿಗುರುತ್ತದೆ ದೇವರೇ ನೀನು ಒಲಿದಾಗ ಎಂಬಂತಹ ಒಂದು ವಿಚಾರವನ್ನು ತಮ್ಮ ವಚನದಲ್ಲಿ ಹೇಳ್ತಾರೆ. ಆಮೇಲೆ ಮಾನವ ಸಂಘಜೀವಿ ಅಂದಮೇಲೆ ಮನುಷ್ಯ ಹೇಗೆ ಅಂತ ಹೇಳಿದ್ರೆ ಎಲ್ಲ ಒಂದೇ ಅಂತ ಹೇಳ್ತಾನೆ, ಆದರೆ ಬೇರೆ ಬೇರೆಯಾಗಿ ನೋಡ್ತಾನೆ. ಅದು ಈ ಕಾಲ ಅಲ್ಲ, ಬಸವಣ್ಣವ್ರ ಕಾಲ, ಅದಕ್ಕಿಂತ ಮುಂಚಿನ ಕಾಲ, ಆ ನಂತರದ ಕಾಲ ಮತ್ತು ಈ ಕಾಲ ಮುಂದೆಯೂ ಇರಬಹುದೇನೋ ಹೇಳೋಕ್ಕಾಗೋದಿಲ್ಲ. ನಾವೆಲ್ಲ ಒಟ್ಟಾಗಿ ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದೇವೆ, ಒಂದೇ ಗಾಳಿಯನ್ನು ಸೇವಿಸ್ತಾ ಇದ್ದೇವೆ, ಒಂದೇ ನೀರನ್ನು ಕುಡಿತಾ ಇದ್ದೇವೆ, ಒಂದೇ ಪರಿಸರದಲ್ಲಿ ವಾಸವಾಗಿದ್ದೇವೆ. ಜೊತೆಗೆ ಒಬ್ಬನೇ ಸೂರ್ಯನ ಬೆಳಕನ್ನು ನಾವು ನೋಡ್ತಾ ಇದ್ದೇವೆ, ಆ ಬೆಳಕಲ್ಲಿ ಬದುಕ್ತಾ ಇದ್ದೇವೆ ಅಂದಮೇಲೆ ನಮ್ಮಲ್ಲಿ ಭೇದ ಭಾವಗಳು ಜಾಸ್ತಿ. ಹಾಗಾಗಿ ಭೇದ ಭಾವಗಳು ಬೇಡ, ನಾವೆಲ್ಲರೂ ಒಂದೇ ಎಂಬಂತಹ ಸಾರವನ್ನು ಸಾರುವಂತಹ, ಸತ್ಯವನ್ನು ಸಾರುವಂತಹ ಒಂದು ವಚನ ಇಲ್ಲಿದೆ. ಇವನಾರವ ಎಂದೆನಿಸದಿರಯ್ಯ. ಇದೆಲ್ಲರಿಗೂ ಗೊತ್ತಿದೆ. ಬಸವಣ್ಣವರು ಹೇಳೋದು ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಎಷ್ಟು ಚೆನ್ನಾಗಿದೆ ನೋಡಿ. ಮನುಷ್ಯರು ಬೇರೆ ಬೇರೆಯಾಗಿದ್ದಾರೆ, ಎಲ್ಲರನ್ನ ಒಟ್ಟಾಗಿಸು ಎಂಬುದಾಗಿ ಪ್ರಾರ್ಥಿಸ್ತಾರೆ. ಹೀಗೆ ಈ ವಚನಗಳೆಲ್ಲವೂ ಕೂಡ ಅಷ್ಟು ನಮಗೆ ದಿನನಿತ್ಯದ ಬದುಕಿಗೆ ಬೆಳಕಾಗುತ್ತೆ. ಅದರಲ್ಲಿ ಇನ್ನೊಂದಿದೆ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ, ಮನೆಯೊಳಗೆ ಮನೆಯೊಡೆಯನಿಲ್ಲ, ತನುವಿನಲ್ಲಿ ಪುಸಿ ತುಂಬಿ ಮನದಲ್ಲಿ ವಿಷಯ ತುಂಬಿ, ಮನೆಯೊಳಗೆ ಮನೆ ಒಡೆಯನಿಲ್ಲ ಕೂಡಲ ಸಂಗಮ ದೇವ. ಇದು ಕೂಡ ತುಂಬ ಅರ್ಥಗರ್ಭಿತ ಮತ್ತು ಜೀವನಕ್ಕೆ ತುಂಬ ಹತ್ತಿರವಾಗಿರುವಂಥದ್ದು. ಮನೆಯೊಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ
ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯ ಒಡೆಯನಿಲ್ಲ, ತನುವಿನಲ್ಲಿ ಹುಸಿ ತುಂಬಿ ಮನಸ್ಸಿನಲ್ಲಿ ವಿಷಯ ತುಂಬಿ ಕಾಮನೆಗಳು ತುಂಬಿ ಮನೆಯೊಳಗೆ ಮನೆ ಒಡೆಯನಿಲ್ಲ ಕೂಡಲ ಸಂಗಮ ದೇವ. ಎಷ್ಟು ಅರ್ಥಗರ್ಭಿತವಾಗಿದೆ ಮತ್ತು ಕಾಲದೇಶಗಳಿಗೆ ಮೀರಿದಂತಹ ಸತ್ಯವನ್ನು ಸಾರುತ್ತದೆ ಬಸವಣ್ಣನವರ ವಚನಗಳು. ಬಸವಣ್ಣನವರ ಒಂದೊಂದು ವಚನಗಳು ನಮಗೆ ಬದುಕಿಗೆ ದಾರಿದೀಪವಾಗಿದೆ. ಒಂದು ವಚನವನ್ನು ತೆರೆದು ಒಂದು ವಚನವನ್ನು ಓದಿ ಅರ್ಥೈಸಿಕೊಂಡು ಮನನ ಮಾಡಿಕೊಂಡು ಆ ದಿನವನ್ನು ಕಳೆದರೆ ಆ ದಿನ ಸಾರ್ಥಕವಾಗುತ್ತೆ ಪ್ರತಿಯೊಬ್ಬರಿಗೂ. ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಬಸವಣ್ಣನವರ ಮತ್ತು ಇತರ ಶರಣರ ವಚನಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನಿಸ್ತೇನೆ. ನಮಸ್ಕಾರ.